ಈ 9 ತಿಂಗಳಿನಲ್ಲಿ ರಾಜ್ಯದಲ್ಲಿ ಸುವ್ಯವಸ್ಥೆ ಇಲ್ಲ. ನಮ್ಗೆ ಹೇಳ್ತಾ ಇಲ್ಲ, ತಮ್ಮ ಮುಖಾಂತರ ಬರ್ತಾ ಇದೆ. ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಇಲ್ಲ. ನಾನು ಫಸ್ಟ್ ಈ ಸರ್ಕಾರ ಬರ್ಖಾಸ್ತ್ ಆಗಬೇಕು. ನಾನು ಗವರ್ನರ್ ಕೂಡ ಮನವಿ ಕೊಟ್ಟಿದ್ದೀನಿ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ 7 ಕೋಟಿ ಜನತಾ, ನಮ್ಮ ಶಕ್ತಿ ಭವನ್, ನಮ್ಮ ಅಸೆಂಬ್ಲಿ ನಡೀತಾ ಇದೆ. ಈ ಟೈಮ್ನಲ್ಲಿ ಕಾಂಗ್ರೆಸ್ ಮಹಾಶೂರು ರಾಜ್ಯಸಭಾ MP ನಾಸೀರ್ ಹುಸೇನ್ ಅವ್ರ ಬೆಂಬಲಿಗರು ಶಕ್ತಿ ಭವನ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಈ ಘೋಷಣೆ ಆದಮೇಲೆ ನಾವು ಏನು ಮಾಡಬೇಕು? ಆಮೇಲೆ ಕಾಂಗ್ರೆಸ್ ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಅಸೆಂಬ್ಲಿ ಒಳಗೆ ನಾನು ಹೋದ್ಮೇಲೆ ಸರ್ಕಾರವು, ನನ್ನ ವಿರೋಧಿ ಪಕ್ಷ ನಾಯಕರು ನಾವೇ ಮಾತಾಡಲೇಬೇಕು. ಅವರು ಸೀದಾ ಒನ್ ಕಮ್ಯುನಿಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒನ್ ಕೋಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿದ್ರು ರಿಪೋರ್ಟ್ ಬಂದಿದೆ, ಆಲ್ರೆಡಿ ರಿಪೋರ್ಟ್ ವಿರೋಧ ಬಂದಿದೆ. ಈ ತನಕ ಯಾರಿಗೂ ಅರೆಸ್ಟ್ ಮಾಡಿಲ್ಲ. ನಾಚಿಕೆ ಬರಬೇಕು ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ. ಅರೆಸ್ಟ್ ಮಾಡಿಲ್ಲ, ಇನ್ಕ್ವೈರಿ ಮಾಡ್ತೀರಿ. ನಿನ್ನೆ ಗೃಹ ಮಂತ್ರಿ ಹೇಳ್ತಾ ಇದ್ದಾರೆ, ನಾನು ಅರೆಸ್ಟ್ ಮಾಡ್ತೀವಿ. ಯಾವಾಗ ಮಾಡ್ತೀರಿ? ಆರತಿ ಮಾಡ್ತೀರಿ? ಯಾವಾಗ ಮಾಡ್ತೀರಿ? ಈ ಘಟನೆ ಆಗು 3-4 ದಿವಸ ಆಯಿತು. ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಅಸೆಂಬ್ಲಿ ಒಳಗ, ವಿಧಾನ ಪರಿಷತ್ ಒಳಗ ವಿರೋಧ ಮಾಡಿದ್ದೀನಿ, ಗವರ್ನರ್ಗೆ ಭೇಟಿ ಮಾಡಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಬರ್ಖಾಸ್ತ್ ಆಗಬೇಕು. ಆಮೇಲೆ ನಮ್ಮ ನಾಸೀರ್ ಹುಸೇನ್ ಅವರು MP ಕ್ಯಾನ್ಸಲ್ ಆಗಬೇಕು. ಅವರು ಇಲ್ಲಿ ಇರ್ಲಿಕ್ಕೆ ಅಧಿಕಾರ ಇಲ್ಲ. ಗಾಳಿ ನಮ್ಮದು, ಜಮೀನು ನಿಮ್ಮದು, ನೀರು ನಿಮ್ಮದು ಅರ್ಥ ಹೇಳ್ತಾ ಇದ್ರಿ. ಪಾಕಿಸ್ತಾನ್ ಜಿಂದಾಬಾದ್. ಪಾಕಿಸ್ತಾನ ಹೋಗ್ರಿ. ಯಾಕೆ ಇಲ್ಲಿ ಎಲ್ಲ ರಾಜ್ಯಸಭೆಗೆ ಹೋಗ್ತಾ ಇದ್ರಿ? ತಾವು ಜವಾಬ್ದಾರಿ. ಸೆಕೆಂಡ್ ಟೈಮ್ ಆಗ್ತಾ ಇದ್ರಿ. ಸೆಕೆಂಡ್ ಟೈಮ್ ಆಗ್ತಾ ಇದ್ರಿ. ಅಲ್ಲಿ ಒಳಗೂ 100 ಜನ ತಗೊಂಡು ಬರ್ತಾ ಇದ್ರಿ. ನಾನು ಏನು ಹೇಳ್ತಾ ಇದ್ದೀನಿ, ಅವ್ರ ಜೊತೆ ಯಾರ ಜೊತೆ ಘೋಷಣೆ ಮಾಡಿದ್ರು? ಪಾಕಿಸ್ತಾನ ಘೋಷಣೆ, ಅವು ಹೋಗ್ಬೇಕು. ನೋಡ್ರಿ, ನಮ್ಮ ಶಕ್ತಿ ಭವನ, ನಮ್ಮ ಅಸೆಂಬ್ಲಿ ಎಲ್ಲಿ ನಾನು ತೀರ್ಮಾನ ಮಾಡ್ತೀವಿ, ಎಲ್ಲಿ ಕಾನೂನು ಮಾಡ್ತೀವಿ, ಈ ಜಾಗನಲ್ಲಿ ತಾವು ಒಳಗೆ ಹೋಗಿ ಪಾಕಿಸ್ತಾನ ಜಿಂದ ಬಂದರೆ ನಾಚಿಕೆ ಬರಬೇಕಾ? ಇಲ್ಲ ಜಾಗ ಬೇರೆ ಜಾಗ ಇದ್ದಾರೆ, ಗಲ್ಲಿನಲ್ಲಿ, ಪ್ರೋಗ್ರಾಮ್ನಲ್ಲಿ, ಎಲ್ಲಿ ಒಳಗು ನಮ್ಮ ಆತ್ಮ, ನಮ್ಮ ಬ್ರಹ್ಮಾಂಡ ಇದೆ. 7 ಕೋಟಿ ಆಶೀರ್ವಾದದಿಂದ ನಾನು 224 ಜನ ಒಳಗೆ ಹೋಗ್ತೀವಿ. ದೇವರ ಗುಡಿನಲ್ಲಿ ಪಾಕಿಸ್ತಾನ ಜಿಂದಾಬಾದ್. ಈ ಬಹಳ ಭಯಾನಕ ಇರ್ತಾ ಇದೆ. ಗೃಹ ಮಂತ್ರಿ ಹೇಳಿದಾರ, ನಾವು ಅರೆಸ್ಟ್ ಮಾಡ್ತೀನಿ. ನಾವು ಒತ್ತಾಯ ಮಾಡ್ತಾ ಇದ್ದೀನಿ, ಗೃಹ ಮಂತ್ರಿ ಅವರೇ, ಮುಖ್ಯಮಂತ್ರಿ ಅವರೇ, ತಾವು ಸಿರ್ಫ್ ಹೇಳ್ತೀರಿ, ಅರೆಸ್ಟ್ ಮಾಡಲ್ಲ. ಅದಕ್ಕಾಗಿ ಸರ್ಕಾರ ಬರ್ಖಾಸ್ತ್ ಆಗಬೇಕು, ನಮ್ಮ ಮನವಿ ಇದೆ. ನಂಬರ್ 1. ನಂಬರ್ 2, ನಾನು ವಾಪಸ್ ಬೆಂಗಳೂರಿನಲ್ಲಿ ಪ್ರೆಸಿಡೆಂಟ್ ಮಾಡ್ತಾ ಇದ್ದೀನಿ, ಜಾಸ್ತಿ ಮಾತಾಡಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಪೂರ್ತಿ ಮುಚ್ಚಿ ಹಾಕಿದ್ದಾರೆ. ನಮ್ಮ ಪಶುಸಂಗೋಪನೆ ಇಲಾಖೆಯನ್ನು ಏನೇನು ನಾನು ನಮ್ಮ ಸರ್ಕಾರ ಟೈಮ್ನಲ್ಲಿ ಮಾಡಿದ್ದೀವಿ, ಎಲ್ಲ ಸ್ಟಾಪ್.